ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಭೀಮು ಗುಂಡಾಳು. ಇವತ್ತು ನಿಮ್ಮ ಮುಂದೆ ಸಿಹಿ ಸುದ್ದಿದೊಂದಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಏನ್ ಸಿಹಿ ಸುದ್ದಿ ಅಂದ್ರೆ, ಹಿಂದೂ ಧರ್ಮದ ಮುಸ್ಲಿಂ ಧರ್ಮದ ಒಂದು ಹಬ್ಬ ನಡೆಯುವಂತದ್ದು. ಅದೇ ಏನಬ್ಬ ಅಂದ್ರೆ ಅದೇ ನಮ್ಮ ಮೊಹರಂ ಹಬ್ಬ. ಇಲ್ಲಿ ಟಮಟೆ ಮತ್ತೆ ನಾನಂತರದ ಆಟಗಳು ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ಕಳಳಿ ಎಂಬುದು ಅದು ಒಂದು ಮುಖ್ಯವಾಗಿದೆ. ಅದು ಇಲ್ಲಿ ಕಳಳಿಗೆ ಅದನ್ನ ಅವ್ರ ಕೂಡ ತಿಳಿಸ್ಕೊಡ್ತೀನಿ. ಯಾವ ರೀತಿ ಇದೆ ಅಂತ, ಯಾವ ರೀತಿ ಅವ್ರ ಕಷ್ಟ ಇದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಣ ಇರೋ ಮಾರ್ಗ. ಕಳಾಳಿ ಹತ್ರ ಬರ್ತೀವಿ, ಇಲ್ಲಿ ಕಳಾಳಿ ಹತ್ರ ಬಂದಿದೀವಿ. ಅವ್ರನ್ನ ಕೇಳೋಣ ಬನ್ನಿ ಯಾವ ರೀತಿ ಇದೆ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ ಊರು? ಕೊಳ್ಯಾಳು. ಏನಿದು ಕಳಾಳಿ ಅಂತೀರಾ ಅಚ್ಚಳಿ ಅಂತೀರಾ? ಇದಕ್ಕೆ ಕಳಾಳಿ. ಇವ್ರು ಮಾತಾಡ್ಬೋದಾ? ಮಾತಾಡಲ್ಲ. ಟೋಪಿ ಹಾಕಿದ್ರೆ ಮಾತಾಡಲ್ಲ. ಪ್ರತಿ ವರ್ಷ ಹಾಕ್ತೀರಾ ನೀವು? ಪ್ರತಿ ವರ್ಷ ಹಾಕ್ತಾರೆ. ಏನು ಬೇಡಿಕೆ ಅಂತಾರ ಹಾಕ್ತೀರಾ? ಏನು ಯಾವ ರೀತಿ ಹಾಕ್ತಾರ ಇದನ್ನ? ಬೇಡಿಕೆ ಅಂತ. ಬೇಡಿಕೆ. ಏನೋ ಚಪ್ಪಲಿ ಎಲ್ಲ ಹಾಕಿಲ್ಲಲ್ಲ ಅವ್ರು, ಮತ್ತೆ ಕಾಲಿಗೆ ಏನೋ ಇದು ಹಾಕಿದಾರೆ? ಹಾಕಿಲ್ಲ. ಎದಕ್ಕೆ ಚಪ್ಪಲಿ ಹಾಕಲ್ವಾ? ಹಾಕಲ್ಲ. ಎದಕ್ಕೆ? ದೇವ್ರದ್ದು ಭಕ್ತಿ ಇದೆ. ದೇವ್ರ ಭಕ್ತಿ. ಪ್ರತಿ ವರ್ಷ ಹಾಕ್ತಾರೆ. ಅವ್ರು ಮಾತಾಡ್ಸ್ಬೋದಾ? ಸ್ವಲ್ಪ ಹೇಳಿ ನೀವಾದ್ರೆ. ಟೊಬ್ಬಿ ತೆಗಿದ್ರ ಹೇಳಿ ಸ್ವಲ್ಪ. ನಮಸ್ಕಾರ ಅಣ್ಣ. ನಮಸ್ತೆ. ನಿಮ್ದು ಯಾವ ಊರು? ಕೊಳ್ಯಾಳು. ನಿಮ್ ಹೆಸರು? ಎಮ್ನೂರ್ ಅಂತ. ಪ್ರತಿ ವರ್ಷ ಈ ರೀತಿ ಆಗ್ತೀರಾ ನೀವು? ಇರ್ಲಿಂತ ನಿಮಗೆ ಏನೇನ್ ಸಿಗುತ್ತೆ? ಯಾವ ರೀತಿ ಎದಕ್ಕ ಏನಕ್ಕಂತ ಆಗ್ತೀರಾ? ಯಾವಕ್ಕಂತ ಇಲ್ಲ? ನಮ್ಮ ನಮ್ಮ ಮನಸ್ಥಿತಿಗಾಗಿ ನಾವು ಬೇಡಿಕೆ ಅಂತ ನಾವು ಇದನ್ನ ಹಾಕ್ತಿರಲ್ಲ, ಅಥವಾ ಎದಕ್ ಮಾತಾಡುವಾಗಿಲ್ಲ? ಅವಾಗಿಂದ ಪದ್ಧತಿ ಪದ್ಧತಿ ನಾವು ಪಾಲಿಸಕ್ಕೆ. ನಿಮ್ ಪದ್ಧತಿ ಹಿಂದಿನ ಒಂದು ನಂಬಿಕೆ. ಅದೇ ತರ ನೀವು ಇವಾಗ ಪಾಲಿಸ್ತಾ ಇದ್ದೀರಾ. ಇವಾಗ ಇದರಿಂದ ಕಷ್ಟ ಇದೆ ಅಥವಾ ಲಾಭ ಇದೆ ನಿಮ್ಗ? ಇದರಿಂದ ಕಷ್ಟ ಲಾಭ ಅಂತ ಏನಿರಲ್ಲ. ನಮ್ಮ ಬೇಡಿಕೆಗಾಗಿ ನಾವು ಬೇಡಿಕೆ ಅಂತ ಆಗ್ತಾ ಇದೆ. ಇವಾಗ ನಿಮ್ ಊರ ಈಗ ಈ ಗುನ್ನಾಳಿಗೆ ಬಂದಿದ್ದೀರಾ? ಈ ಗುನ್ನಾಳ ಗ್ರಾಮದಲ್ಲಿ ಯಾವ ಊರು ಬೇಕಾದ್ರೆ ಮಾಡ್ಬೋದು ನೀವು. ನಮ್ಮ ಮನಸ್ಸು ದೇವರ ಎಲ್ಲೆಲ್ಲಿ ಜಗತ್ತಾನ ಅಲ್ಲೇ ಎಲ್ಲಿ ಬೇಕಾದ್ರೂ ಅಣ್ಣ, ಇವಾಗ ಚಪ್ಪಲಿ ಎಲ್ಲ ಹಾಕಲ್ಲ ನೀವು? ಹಿಂದೆ ಎಲ್ಲ ನಿಮ್ ಮನೆಯವರೆಲ್ಲ ಹಾಕಿದ್ರ ಅಥವಾ ನೀವು ಇವಾಗ ಹಾಕ್ತಾ ಇದ್ರ? ಇವಾಗ ನಾವ್ ಹಾಕ್ತಾ ಇದ್ವಿ. ಹಿಂದೆ ಎಲ್ಲ ಯಾರು ಹಾಕ್ತಿಲ್ಲ. ನಮ್ಮ ಬೇಡಿಕೆಗಾಗಿ ನಾವ್ ಹಾಕಿದ್ವಿ. ಇವಾಗ ಅಲ್ಲಿಂದ ಈ ಚಪ್ಪಲಿ ಹಾಕಲ್ಲ ಅಂದ್ರ ಮತ್ತೆ ದೇವ್ರ ಮೇಲೆ ಭಕ್ತಿ ಅಲ್ಲ, ಹಂಗಾಗಿ ಮತ್ತೆ ಇನ್ನೊಂದಂದ್ರೆ ಇವಾಗ ಏನೋ ಅಂದ್ರೆ ಅವ್ರು ಅಲ್ಲಿ ಊರನ್ನ ಹಿರಿಯರ ಕೇಳಿದ್ವಿ, ಈ ಫಕೀರ್ನಾದವ್ರೆಲ್ಲಾರು ಮೈ ಎಲ್ಲ ತೊಳ್ಕೊಳಂಗಿಲ್ಲ ಅಂತೆ, ಮತ್ತೆ ಚಪ್ಪಲಿ ಎಲ್ಲ ಹಾಕಂಗಿಲ್ಲ ಅಂತ. ಹೌದಾ? ಹೌದೌದು. ಜಳಕ ಏನೈತೆ ದೇವಸ್ಥಾನ ಬಿಟ್ಟು ಹೊರಗಡೆ ಹೋಗಿಂದ ಜಳಕ ಮಾಡಿ ಅಲ್ಲಿ ಮಟ್ಟ ಜಳಕ ಮಾಡ. ಅಥವಾ ಎಷ್ಟು ಜನ ಬಂದಿದ್ದೀರಾ ನಿಮ್ ಊರಿಂದ ಇವಾಗ? ಟೋಟಲ್ ಒಂದು 8-10 ಜನ ಬಂದಿದ್ದಾರೆ. ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ ಸೇರ